ಧರ್ಮಸೇನಾ ಅವರೇ, ಈಗ ಇಲ್ಲಿ ಈಗ ವ್ಯಾಕ್ಸಿನ್ ಬಗ್ಗೆ ಎಲ್ಲ ಚರ್ಚೆ ಆಗಿತ್ತು. ವ್ಯಾಕ್ಸಿನ್ ಬಗ್ಗೆ ಚರ್ಚೆ ಆಯಿತು. ಯಾರೂ ಕೊಟ್ಟಿರಲಿಲ್ಲ ವ್ಯಾಕ್ಸಿನು, ನಾವು ಫ್ರೀಯಾಗಿ ಕೊಟ್ವಿ. ಹಾಗೆ ಮೊದಲೆಲ್ಲ ಮಾರಿದ್ದು ನಿಜಾನೇ, ಅದು ಫ್ರೀಯಾಗಿ ಕೊಟ್ವಿ ಅಂತ ಬಂತು. ಇದು ವ್ಯಾಕ್ಸಿನ್ನ ರೇವಡಿ ರಬಡಿ ಕಲ್ಚರ್ರ ಅಥವಾ ಉಚಿತಗಳ ಒಂದು ಮಹಾಪೂರ್ವ ಅಥವಾ 10 ವರ್ಷಗಳ ಯೂಶುವಲ್ ಅಪೆತಿ ಆರ್ ಆ್ಯಂಟಿ ಇನ್ಕಂಬೆನ್ಸಿ. ಯೂಶುವಲ್ ಏನು ಜನಕ್ಕೆ ಏನೋ ಒಂದು ಚೇಂಜ್ ಕೇಳಿಬಿಡ್ತಾರೆ. ಒಂದು ಸಿನಿಮಾ 10 ವರ್ಷ ಓಡಿಸೋಕ್ಕಾಗಲ್ಲ, ಜನಕ್ಕೆ ಇನ್ನೇನೋ ಬೇರೆ ಸಿನಿಮಾ ಬೇಕು ಅನಿಸುತ್ತೆ. ಸಹಜ, ಅದು ಮನುಷ್ಯಂದು ಒಂದು ಚೇಂಜ್ ಕೇಳ್ತಾನೆ ಅವನು. ಅದರ ಎಫೆಕ್ಟ್ ಆಗಿದೆ, ಯಾವುದರ ಎಫೆಕ್ಟ್ ಇದು ಅಂತ. ಅವಾಗ ಯಾರೋ ಒಂದು ಸಿಲಿ ಡಿಬೇಟಲ್ಲಿ ಮಾತಾಡಿದ್ರು, ಇದ್ರನ್ನ ಫ್ರೀ ವ್ಯಾಕ್ಸಿನ್ ಕೊಟ್ಬಿಟ್ವಿ ಅಂತ ಇವ್ರು ಮಾತಾಡ್ತಾರೆ. ಒಂದು ವೇಳೆ ನಾವೇನಾದರೂ ಅವತ್ತಿನ ಕಾಲಕ್ಕೆ ಪೋಲಿಯೋಗೆ ನಾವು ಹಿಂಗೆ ದುಡ್ಡು ಚಾರ್ಜ್ ಮಾಡ್ಕೊಂಡು ಲಸಿಕೆ ಕೊಡಿಸ್ತಾ ಇದ್ದಿದ್ರೆ ಎಷ್ಟೋ ಜನ ಕುಂತ್ಕೊಂಡು ಬರಬೇಕಾಗಿತ್ತು ಅಂತ. ಹೌದು, ಇಡೀ ದೇಶನೇ ಹ್ಯಾಂಡಿಕ್ಯಾಪ್ ಆಗಿರ್ತಿತ್ತು. ಸೊ ನೋಡಿ ಸರ್, ಈಗ ಏನಾಗ್ತಿದೆ, ಬರ್ತೀನಿ ಸರ್, ನಿಮ್ಮಿಂದ ಬರ್ತೀನಿ. ನನ್ನ ಕಲೀಗ್ ಪ್ರಭು ಹಾದಿಮನಿ ನ್ಯೂಸ್ ಡೆಸ್ಕಿಂದ ರೆಡಿ ಇದ್ದಾರೆ, ಎಸ್ಪೆಷಲಿ UP ಅಪ್ಡೇಟ್ಸ್ ಕೊಡೋಕ್ಕೆ. UPಲಿ ಏನಾಗ್ತಿದೆ ಅಂತ ಹೇಳಿ. ಪ್ರಭು, ಓ ಟು ಯು. ಪ್ರಭು, UP ಬಗ್ಗೆ ಏನಾಗ್ತಿದೆ, ಅಲ್ಲಿ ಏನು ಮ್ಯಾಜಿಕ್ ನಡೆದಿದೆ, ಅಲ್ಲಿ ಯಾಕೆ BJP ಬಲಂಜಿನ್ ಗೌರ್ಮೆಂಟ್ ಇದ್ದು, ಬುಲ್ಡೋಸರ್ ಬಾಬಾ ಇದ್ದು, ಅಲ್ಲಿ ಅಯೋಧ್ಯೆ ಇದ್ದು, ವಾರಾಣಸಿಯಿಂದ ಮೋದಿಯವರು ಕಂಟೆಸ್ಟ್ ಮಾಡಿ ಇಷ್ಟೆಲ್ಲ ಆದ ನಂತರದಲ್ಲೂ UP ಜನ ಏನು ಹೇಳ್ತಿದ್ದಾರೆ ಅಂತ ಪ್ರಭು? ರಮಕಾಂತ್, ನಿಜಕ್ಕೂ ಉತ್ತರ ಪ್ರದೇಶ ಅತಿ ಹೆಚ್ಚು ಲೋಕಸಭಾ ಕ್ಷೇತ್ರಗಳನ್ನ ಹೊಂದಿರುವಂತಹ ರಾಜ್ಯ ಆಗಿದೆ. UPಯನ್ನ ಗೆದ್ರೆ ಇಡೀ ದೇಶವನ್ನ ಗೆದ್ದಂಗೆ, ದೆಹಲಿಯಲ್ಲಿ ಅಧಿಕಾರದ ಗದ್ದುಗೆಯನ್ನು ಹಿಡಿದಂಗೆ ಅನ್ನುವಂತಹ ಒಂದು ಸಂಪ್ರದಾಯ ನಡ್ಕೊಂಡು ಬರ್ತಾ ಇದೆ. ಬಟ್ ನಮಗೆ ಈ ರಿಸಲ್ಟ್ ನೋಡ್ತಾ ಇದ್ರೆ ಖಂಡಿತವಾಗ್ಲೂ ನೇರವಾಗಿ ಫೈಟ್ ಇದೆ ಕಾಂಗ್ರೆಸ್ ಮತ್ತು BJP ಮಧ್ಯೆ. ರಮಕಾಂತ್, ನಿಮಗೆ ಈಗಿನ ಸದ್ಯದ ಟ್ರೆಂಡ್ ಅಂಕಿ ಸಂಖ್ಯೆಗಳನ್ನ ತೋರಿಸ್ತಾ ಹೋಗ್ತೀನಿ. ನೋಡಿ, ಈ ಸಂಖ್ಯೆಗಳು ನೋಡ್ತಾ ಇದ್ರೆ ನೇರವಾದಂತಹ ಪೈಪೋಟಿ ಕಂಡು ಬರ್ತಾ ಇದೆ. BJP ಇಲ್ಲಿವರೆಗೆ 35 ಸ್ಥಾನಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಅದರಲ್ಲೂ ಇಲ್ಲಿ SP ಮತ್ತು ಕಾಂಗ್ರೆಸ್ ಮೈತ್ರಿಯನ್ನ ಮಾಡ್ಕೊಂಡಿದ್ದಾವೆ. ಅಂದ್ರೆ ಇಂಡಿಯಾ ಒಕ್ಕೂಟದ ಭಾಗವಾಗಿ ಮೈತ್ರಿಯನ್ನ ಮಾಡ್ಕೊಂಡಿದ್ದಾವೆ. ಇಲ್ಲಿ ಸಪರೇಟ್ ಆಗಿ ನಾವು ತೋರಿಸ್ತಾ ಇದ್ದೀವಿ. SP 35 ಸ್ಥಾನಗಳಲ್ಲಿ ಮುನ್ನಡೆಯನ್ನ ಸಾಧಿಸಿದರೆ ಕಾಂಗ್ರೆಸ್ 7 ಸ್ಥಾನಗಳಲ್ಲಿ ಮುನ್ನಡೆ ಕಾಯ್ದುಕೊಂಡಿದೆ. ಅಂದ್ರೆ 35 + 7 42 ಆಗುತ್ತೆ. BJP 35 ಇದೆ. BJPಗಿಂತ ಇಲ್ಲಿ ಇಂಡಿಯಾ ಕೂಟ ಅಂದ್ರೆ NDAಗಿಂತ ಇಂಡಿಯಾ ಕೂಟ ಜಾಸ್ತಿ ಸ್ಥಾನಗಳನ್ನ ಗಳಿಸಿದೆ. ಅದರ ಜೊತೆಗೆ BSP ಮಾಯಾವತಿ ಆನೆ ಏನಿದೆ, ಆನೆ ಚೆನ್ನಯ್ಯ ಪಕ್ಷ, ಅವರು ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿದ್ದಾರೆ. ಹಾಗಾಗಿ ಬಹುತೇಕವಾಗಿ BSP ಕೂಡ ಇಂಡಿಯಾ ಕೂಟಕ್ಕೆ ಸಪೋರ್ಟ್ ಮಾಡುವಂತ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಬಟ್ ಇಲ್ಲಿ ಉತ್ತರ ಪ್ರದೇಶದಲ್ಲಿ ಯಾಕೆ ಈ ರೀತಿಯಾಗಿ ರಿಸಲ್ಟ್ ಬರ್ತಾ ಇದೆ, NDA ಯಾಕೆ ಹಿನ್ನಡೆ ಆಗ್ತಿದೆ ಅನ್ನೋದನ್ನ ನಾವು ಸ್ಪಷ್ಟವಾಗಿ ನೋಡ್ತಾ ಹೋದ್ರೆ, ಅಲ್ಲಿ ಸ್ಥಳೀಯವಾಗಿ ಯೋಗಿ ಸರ್ಕಾರದ ಕೆಲವೊಂದಿಷ್ಟು ವೈಫಲ್ಯಗಳು, ಅಲ್ಲಿ ಸರ್ಕಾರಿ ಪರೀಕ್ಷೆಗಳಲ್ಲಿ ನಡೆದಂತಹ ಅಕ್ರಮಗಳಾಗಿರ್ಬೋದು, ಅದರ ಜೊತೆಗೆ ಕೆಲವೊಂದಿಷ್ಟು ಭ್ರಷ್ಟಾಚಾರದ ಆರೋಪಗಳಾಗಿರ್ಬೋದು, ಮತ್ತು ನಿರುದ್ಯೋಗದ ಸಮಸ್ಯೆ ಬಹಳ ಎದ್ದು ಕಾಣ್ತಾ ಇತ್ತು. ನಮ್ಮ ಕರ್ನಾಟಕ ಸೇರಿದಂತೆ, ಆಂಧ್ರ ಸೇರಿದಂತೆ ಮತ್ತು ತಮಿಳುನಾಡುಗಳಲ್ಲಿ ಅಲ್ಲಿನ ಏನು ಯುವಕರು ಉದ್ಯೋಗವನ್ನು ಇಲ್ಲಿ ಬರ್ತಾ ಇದ್ರು. ಹಾಗಾಗಿ ಇದೇ ವಿಚಾರಗಳನ್ನ ಇಟ್ಕೊಂಡು ಅಖಿಲೇಶ್ ಯಾದವ್ ಮತ್ತು ರಾಹುಲ್ ಗಾಂಧಿ ಭರ್ಜರಿ ಪ್ರಚಾರವನ್ನ ಮಾಡಿದ್ರು. ಅದರ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮತ್ತು ಯೋಗಿ ಅವರ ಜುಗಲ್ಬಂದಿ ಇಲ್ಲಿ ವರ್ಕೌಟ್ ಆದಂಗೆ ಕಾಣಿಸ್ತಾ ಇಲ್ಲ. ರಾಮ ಮಂದಿರ ಬಾಲರಾಮನ ಪ್ರತಿಷ್ಠಾಪನೆ ಆದ್ಮೇಲೆ ನಡೀತಾ ಇರುವಂತಹ ಮೊದಲ ಸಾರ್ವತ್ರಿಕ ಚುನಾವಣೆ ಉತ್ತರ ಪ್ರದೇಶದಲ್ಲಿ. ನಿಜಕ್ಕೂ BJPಯ ಒಂದು ಲೆಕ್ಕಾಚಾರ ಏನಂತಂದ್ರೆ, ಲಾಸ್ಟ್ ಟೈಮ್ 62 ಸ್ಥಾನಗಳನ್ನ ಗೆದ್ದಿದ್ರು, 2014ರಲ್ಲಿ 71 ಸ್ಥಾನ ಗೆದ್ದಿದ್ರು. ಆದ್ರೆ ಈ ಬಾರಿ BJP ನಿರೀಕ್ಷಿತ ಮಟ್ಟದಲ್ಲಿ ಅಥವಾ ಅವರೇನು ಆಶಾಭಾವನೆ ಹೊಂದಿದ್ರು ಆ ಮಟ್ಟಕ್ಕೆ ಸ್ಥಾನಗಳು ಬರ್ತಾ ಇಲ್ಲ. ಬಟ್ ನೇರ ಫೈಟ್ ಇದೆ. ಖಂಡಿತವಾಗ್ಲೂ ಉತ್ತರ ಪ್ರದೇಶದಲ್ಲಿ ಏನಾದರೂ BJPಗೆ ಅಥವಾ ಈ NDA ಮೈತ್ರಿಕೂಟಕ್ಕೆ ಹಿನ್ನಡೆ ಆಯಿತು ಅಂತ ಹೇಳಿದ್ರೆ, ಅದು ಆಟೋಮೆಟಿಕ್ಲಿ ಈ ಓವರ್ ಆಲ್ ಭಾರತದ ರಾಜಕೀಯದ ಮೇಲೆ ಅಥವಾ ಇವತ್ತಿನ ಫಲಿತಾಂಶದ ಮೇಲೆ ಪರಿಣಾಮ ಬೀರುವಂತಹ ಸಾಧ್ಯತೆಗಳು ದಟ್ಟವಾಗಿದೆ. ರಮಕಾಂತ್, ಇವೆಲ್ಲ ನೋಡ್ತಾ ಇದ್ರೆ ಉತ್ತರ ಪ್ರದೇಶದಲ್ಲಿ ಇಂಡಿಯಾ ಒಕ್ಕೂಟವೇ ಹೆಚ್ಚಿನ ಸ್ಥಾನಗಳನ್ನ ಗೆಲ್ಲುವುದು ಈಗಿನ ಟ್ರೆಂಡ್ ನೋಡಿದ್ರೆ ಬಹಳ ಸ್ಪಷ್ಟವಾಗಿ ಕಾಣ್ತಿದೆ. ರಮಕಾಂತ್, ಓಕೆ, ಥ್ಯಾಂಕ್ ಯು ಪ್ರಭು, ಥ್ಯಾಂಕ್ ಯು.